ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಎಲ್ಲರೂ ಕೂಡ ಓಂ ಶ್ರೀ ಮಾತ್ರೇ ನಮಃ ಅಂತ ಕಮೆಂಟ್ ಮಾಡಿ. ಮಾರ್ಚ್ 20ರಿಂದ 24ರವರೆಗಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಸ್ತ್ರೀಯಿಂದ ಆಗಲಿರುವ ಬದಲಾವಣೆ ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ದಯವಿಟ್ಟು ನೀವು ಮಾಡ್ತಿರುವ ಕೆಲಸವನ್ನು 2 ನಿಮಿಷ ಪಕ್ಕಕ್ಕಿಟ್ಟು ಈ ವಿಡಿಯೋವನ್ನು ಏಕಾಗ್ರತೆಯಿಂದ ಕೇಳಿ. ನಿಮ್ಮ ಜೀವನದಲ್ಲಿ ನೀವು ವರ್ಷಗಳಿಂದ ಎದುರು ನೋಡ್ತಿದ್ದ ಪ್ರಾರ್ಥನೆಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ನರಕ ಯಾತನೆ, ಅವಮಾನ ಮತ್ತು ಕಣ್ಣೀರಿಗೆ ಈ 4-5 ದಿನಗಳಲ್ಲಿ ಶಾಶ್ವತವಾಗಿ ತೆರೆ ಬೀಳಲಿದೆ. ವಿಶ್ವವು ನಿಮಗಾಗಿ ಒಂದು ದೊಡ್ಡ ಉಡುಗೊರೆಯನ್ನು ಸಿದ್ಧಪಡಿಸಿದೆ. ಮುಂಬರುವ 4 ದಿನಗಳಲ್ಲಿ ಒಬ್ಬ ಸ್ತ್ರೀ, ಅವಳು ಅಪರಿಚಿತಳ ಅಥವಾ ಮೊದಲೇ ಪರಿಚಯ ಇರೋಳು ಆಗಿರಬಹುದು, ನಿಮ್ಮ ಜೀವನದಲ್ಲಿ ಪಾದ ಅರ್ಪಣೆ ಮಾಡ್ತಾ ಇದ್ದಾಳೆ. ಆಕೆಯ ಆಗಮನದೊಂದಿಗೆ ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ಆಕೆ ನಿಮಗೊಂದು ರಹಸ್ಯವನ್ನು ಹೇಳುತ್ತಾಳೆ ಅಥವಾ ಒಂದು ದೊಡ್ಡ ಅವಕಾಶವನ್ನು ನೀಡ್ತಾಳೆ. ಆ ರಹಸ್ಯವನ್ನು ನೀವು ಪ್ರಾಣ ಹೋದರೂ ಸರಿ, ನಿಮ್ಮ ಪೋಷಕರಿಗಾಗಲಿ, ಸಂಗಾತಿಗಾಗಲಿ ಅಥವಾ ಪ್ರಾಣ ಸ್ನೇಹಿತರಿಗಾಗಲಿ ಹೇಳೋದಕ್ಕೆ ಹೋಗಬೇಡಿ. ಒಂದು ವೇಳೆ ಹೇಳಿದರೆ ನಿಮ್ಮ ಕೈಗೆ ಬಂದ ರಾಜಯೋಗ ಕ್ಷಣಾರ್ಧದಲ್ಲಿ ಮರೆಯಾಗುತ್ತೆ. ಒಬ್ಬ ಅನುಭವಿ ಜ್ಯೋತಿಷಿಯಾಗಿ ನಿಮ್ಮ ಶ್ರೇಯಸ್ಸನ್ನು ಬಯಸಿ ನಾನು ಹೇಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆ ಸ್ತ್ರೀ ಯಾರು, ಆ ರಹಸ್ಯವೇನು ಎಂಬೆಲ್ಲ ವಿವರಗಳನ್ನು ನಾನು ನಿಮಗೆ ಹೇಳ್ತೇನೆ. ಮಕರ ರಾಶಿಯವರ ಮನಸ್ಥಿತಿ ಮತ್ತು ಕಷ್ಟಗಳು. ಈಗ ಮಕರ ರಾಶಿಯವರ ಮನಸ್ಥಿತಿ ಬಗ್ಗೆ ಕೆಲವು ಸತ್ಯಗಳನ್ನು ಮಾತನಾಡೋಣ. ಇವುಗಳನ್ನು ನೀವು ಕೇಳ್ತಿದ್ರೆ ಇದು ನನ್ನದೇ ಜೀವನದ ಕತೆ ಅಂತ ನಿಮಗೆ ಅನ್ನಿಸಬಹುದು. ನೀವು ದೀರ್ಘಕಾಲದಿಂದ ಒಂದು ಕತ್ತಲೆಯ ಕೋಣೆಯಲ್ಲಿ ಒಬ್ಬಂಡಿಯಾಗಿ ಹೋರಾಡುತ್ತಿರುವ ಯೋಧನಂತಿದ್ದೀರಿ. ಹೊರಗಡೆ ನಗುತ್ತಾ ಕಂಡ್ರೂ ಒಳಗಡೆ ಜ್ವಾಲಾಮುಖಿ ಉರಿತಾ ಇದೆ. ನಿಮ್ಮ ಹತ್ತಿರ 10 ರೂಪಾಯಿ ಇದ್ದರೆ 8 ರೂಪಾಯಿಯನ್ನು ಇತರರ ಕಷ್ಟಕ್ಕಾಗಿ ಖರ್ಚು ಮಾಡುವ ಗುಣ ನಿಮ್ಮದು ಅಲ್ವಾ? ಆದರೆ ಬದಲಾಗಿ ನಿಮಗೆ ಸಿಕ್ಕಿದ್ದೇನು? ಮೋಸ, ನಂಬಿಕೆ ದ್ರೋಹ ಮತ್ತು ಅವಮಾನ. ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೋ, ಯಾರ ಅಭಿವೃದ್ಧಿಗಾಗಿ ನಿಮ್ಮ ಹಣ ಮತ್ತು ಸಮಯ ತ್ಯಾಗ ಮಾಡಿದ್ರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು ಅಲ್ವಾ? ಊಟದಲ್ಲಿ ಕರಿಬೇವು ಹೇಗೆ ನಾವು ಸೈಡಿಗೆ ಇಡ್ತೀವೋ ಹಾಗೆ ನಿಮ್ಮನ್ನು ಪಕ್ಕಕ್ಕೆ ಎಸ್ತಿದ್ದಾರೆ ಅಲ್ವಾ? ಆರ್ಥಿಕವಾಗಿ ಕೂಡ ಹಣ ಬಂದರೂ ಅದು ಬಂದ ದಾರಿಯಲ್ಲೇ ಮಾಯವಾಗ್ತಾ ಇದೆ. ಅದೃಷ್ಟದ ಆಗಮನ ಮತ್ತು ಸ್ತ್ರೀಯ ಗುರುತಿಸುವಿಕೆ. ಮಕರ ರಾಶಿಯ ಅಧಿಪತಿ ಶನಿ ಭಗವಾನರ ಸಂಚಾರದಿಂದ ನಿಮ್ಮ ಕರ್ಮಫಲ ಪಕ್ವವಾಗಿದೆ. ಮಾರ್ಚ್ 20ರಿಂದ 24ರವರೆಗಿನ ದಿನಗಳು ನಿಮ್ಮ ಜೀವನದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹವು. ಜಗನ್ಮಾತೆಯ ಅನುಗ್ರಹದಿಂದ ಒಬ್ಬ ಸ್ತ್ರೀ ರೂಪದಲ್ಲಿ ಅದೃಷ್ಟ ನಿಮ್ಮ ಬಾಗಿಲು ತಟ್ಟಲಿದೆ. ಆಕೆ ನಿಮ್ಮ ಕುಟುಂಬದವರಾಗಿರ್ಬೋದು, ಆಫೀಸಿನ ಒಬ್ಬ ಕೊಲೀಗ್ ಆಗಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಸಿಗುವ ಒಬ್ಬ ಅಪರಿಚಿತ ಮಹಿಳೆ ಆಗಿರ್ಬೋದು. ಆಕೆಯನ್ನು ನೀವು ಗುರುತಿಸುವುದಾದರೂ ಹೇಗೆ? ಆಕೆ ನಿಮ್ಮೊಂದಿಗೆ ಮಾತನಾಡಿದಾಗ ನಿಮ್ಮ ಮನಸ್ಸಿನ ಒಂಥರ ಅಕಾರಣವಾಗಿ ಒಂಥರ ಪ್ರಶಾಂತತೆ, ಸಮಾಧಾನ ಅನ್ನೋದು ಸಿಗುತ್ತೆ. ತಲೆಯಲ್ಲಿರುವ ಗೊಂದಲಗಳು ದೂರವಾಗಿ ಹೊಸ ಹಾದಿ ಕಾಣಿಸುತ್ತೆ. ಆಕೆ ನೀಡುವ ಸಲಹೆ ಅಥವಾ ಆರ್ಥಿಕ ರಹಸ್ಯವು ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಿಸುತ್ತೆ. ಇನ್ನು ಅತಿ ದೊಡ್ಡ ಎಚ್ಚರಿಕೆ, ರಹಸ್ಯವನ್ನು ಕಾಪಾಡಿ. ಇಲ್ಲಿ ನೀವು ಒಂದು ತಪ್ಪು ಮಾಡಬಾರ್ದು. ಆ ಸ್ತ್ರೀ ನೀಡುವ ಅವಕಾಶ ಅಥವಾ ರಹಸ್ಯವು ನಿಮ್ಮ ಭವಿಷ್ಯವನ್ನು ಚಿನ್ನದಂತೆ ಮಾಡಲಿದೆ. ಆ ಶುಭ ವಾರ್ತೆ ತಿಳಿದ ತಕ್ಷಣ ನಮಗೆಲ್ಲರಿಗೂ 10 ಜನರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ಆ ಕೆಲಸ 100ಕ್ಕೆ 100ರಷ್ಟು ಪೂರ್ಣವಾಗುವವರೆಗೆ ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಮಕರ ರಾಶಿಯವರ ಮೇಲೆ ಜನರ ನರದೃಷ್ಟಿ ಮತ್ತು ಅಸೂಯೆ ಹೆಚ್ಚಿರುತ್ತೆ. ನೀವು ಹೇಳಿಕೆ ಹೊಂದಿರೋದು ತಿಳಿದರೆ ಸುತ್ತಮುತ್ತಲಿನವರ ಒಂದು ಹೊಟ್ಟೆ ಕಿಚ್ಚು ಉರಿಯುತ್ತೆ. ಅವರ ನೆಗೆಟಿವ್ ಎನರ್ಜಿ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಶಾಸ್ತ್ರದ ಪ್ರಕಾರ ಗುಪ್ತವಾಗಿರಿಸಿದ ಕಾರ್ಯವೇ ಯಶಸ್ವಿಯಾಗುತ್ತೆ. ಆದ್ದರಿಂದ ಆ ರಹಸ್ಯವನ್ನು ನಿಮ್ಮ ಹೃದಯದಲ್ಲೇ ಭದ್ರವಾಗಿಡಿ. 4 ದಿನಗಳ ದಿನಚರಿ ಮತ್ತು ಬದಲಾವಣೆಗಳು. ಮೊದಲ ದಿನ, ಬೆಳಿಗ್ಗೆಯಿಂದನೇ ನೀವು ತುಂಬ ಪಾಸಿಟಿವ್ ಆಗಿ ಕಾಣ್ತೀರಾ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ. ಹಣಕಾಸಿನ ಮೂಲಗಳು ಹೆಚ್ಚಾಗಲು ಹೊಸ ದಾರಿ ಕಾಣಿಸುತ್ತೆ. ಹಳೆಯ ಪರಿಚಿತರಿಂದ ಶುಭ ವಾರ್ತೆಯನ್ನು ಕೇಳ್ತೀರಾ. 2ನೇ ದಿನ, ವೃತ್ತಿ ಅಥವಾ
ವ್ಯಾಪಾರದಲ್ಲಿ ಸ್ವಲ್ಪ ಬ್ಯುಸಿಯಾಗಿರ್ತೀರ, ಆದರೆ ಕೆಲಸದ ಒತ್ತಡದಲ್ಲಿ ನಿಮ್ಮ ಆರೋಗ್ಯ ಮತ್ತು ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವ್ಯಾಪಾರದಲ್ಲಿ ಪಾಲುದಾರರ ಮೋಸಕ್ಕೆ ಒಳಗಾಗದಂತೆ ಎಚ್ಚರ ವಹಿಸಿ. ಮೋಹಮಾಟ ಬಿಟ್ಟು ನೇರವಾಗಿ ಮಾತನಾಡಿ. 3ನೇ ದಿನ ಇದು ಅತ್ಯಂತ ಮಹತ್ವದ ದಿನ. ನಿಮ್ಮ ಕನಸಿನ ಮೂಲಕ ದೈವಿಕ ಸಂಕೇತಗಳು ಸಿಗಲಿವೆ. ಇದೇ ದಿನ ಆ ಸ್ತ್ರೀಯ ಪ್ರಸ್ತಾಪ ಅಥವಾ ಭೇಟಿ ಆಗುವ ಸಾಧ್ಯತೆ ಇದೆ. ಆಕೆಯ ಸಲಹೆಯನ್ನು ಸರಿಯಾಗಿ ಗ್ರಹಿಸಿ. ಇನ್ನು 4ನೇ ದಿನ ಯುಗಾದಿಯ ನಂತರ ನಿಮ್ಮ ಹಣೆ ಬರಹನೇ ಬದಲಾಗುತ್ತೆ. ಕೋರ್ಟ್ ಕೇಸುಗಳು ಅಥವಾ ವಿವಾದಗಳು ನಿಮ್ಮ ಪರವಾಗಿ ಆಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಕಾಲ್ ಲೆಟರ್ ಬರುತ್ತೆ. ನಿಮ್ಮ ಸಂಕಷ್ಟಗಳು ಅಂತ್ಯವಾಗುವ ಸಮಯ ಇದು. ಇದೆಲ್ಲಕ್ಕೂ ಏನು ಪರಿಹಾರ ಮತ್ತು ದೈವಿಕ ಆಶೀರ್ವಾದ ಪಡಿಬೇಕಂದ್ರೆ ಏನು ಮಾಡಬೇಕು ಅಂತ. ನಿಮ್ಮ ಮೌನ ಮತ್ತು ಪ್ರಾಮಾಣಿಕತೆ ಇಂದು ಪುಣ್ಯದ ರೂಪದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ನನ್ನ ಜೀವನ ಅದ್ಭುತವಾಗಿದೆ ಅಂತ ದೃಢವಾಗಿ ನಂಬಿ. ಸಂಜೆ ಮನೆಯಲ್ಲಿ ಆಕಳ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಮೂಕ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ನೀಡಿ. ಇದು ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ಬೂದಿ ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ದಿನಗಳು ಉತ್ತಮ ಬದಲಾವಣೆ ತರಲಿವೆ. ಮುಖದಲ್ಲಿ ಹೊಸ ತೇಜಸ್ಸು ಕಾಣಿಸಿಕೊಳ್ಳುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಮಣ್ಣನ್ನು ಮುಟ್ಟಿದ್ರೂ ಚಿನ್ನವಾಗುವ ಕಾಲ ಇದು. ಇನ್ನು ಕುಟುಂಬದಲ್ಲಿ ಪತಿ ಪತ್ನಿಯ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ನೀವು ಪ್ರೀತಿಸುವವರಿಗಾಗಿ ಪ್ರಾಣವನ್ನೇ ಕೊಡುವ ಸ್ವಭಾವದವರು. ಅಂತಹ ನಿಮಗೆ ಈಗ ನಿಜವಾದ ಪ್ರೀತಿ ಸಿಗಲಿದೆ. ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ತಾವು ಅಂದುಕೊಂಡ ಗುರಿಯನ್ನು ತಲುಪಲಿದ್ದಾರೆ. ನೀವು ಬಲಿಷ್ಠ ವ್ಯಕ್ತಿಗಳು. ಒಮ್ಮೆ ನಿರ್ಧರಿಸಿದರೆ ಗುರಿ ಮುಟ್ಟುವವರೆಗೂ ಕೂಡ ನೀವು ನಿದ್ದೆ ಮಾಡೋದಿಲ್ಲ. ಈಗ ನಿಮ್ಮ ಗೆಲುವೇ ನಿಮ್ಮನ್ನು ಅವಮಾನಿಸಿದವರಿಗೆ ದೊಡ್ಡ ಶಿಕ್ಷೆ. ಆ ಸ್ತ್ರೀ ಯಾರೆಂದು ಹುಡುಕಬೇಡಿ. ವಿಶ್ವವೇ ಆಕೆಯನ್ನು ನಿಮ್ಮ ಬಳಿ ತರುತ್ತೆ. ಆಕೆ ಬಂದ ಮೇಲೆ ನಿಮ್ಮ ಜೀವನ ಸುಖಮಯವಾಗಲಿದೆ ಎಂದು ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹೌದು, ಎಸ್ ಅಂತ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.